Hi, hello everyone. Welcome back to my YouTube channel. In last video, we discussed about what is cooperative learning, characteristics of cooperative learning, advantages of cooperative learning and limitations of cooperative learning. In today's class, we will discuss about M-learning. M-learning means mobile learning. Definition of M-learning and M-learning devices. Limitations and advantages of M-learning. Before start the video, please subscribe to our YouTube channel. Do watch, like, share this video. First, mobile learning or M-learning we called. Mobile-based learning is an educational technology new dimension. M-learning is another phase for distance education. For example, ಇವಾಗ ಇದನ್ನ ನಾವು ಡಿಸ್ಟೆನ್ಸ್ ಎಜುಕೇಶನ್ ಆಗಿ ಯೂಸ್ ಮಾಡ್ಕೋಬಹುದು. ಎಷ್ಟೇ ದೂರದಲ್ಲಿದ್ರೂ ನಾವು ಮೊಬೈಲ್ನ ಯೂಸ್ ಮಾಡಿಕೊಂಡು ಕಂಟೆಂಟ್ನ ಓದ್ಕೊಂಡು ನಾವು ಸ್ಟಡಿ ಮಾಡ್ಕೋಬಹುದಾಗತ್ತೆ. ಅದಕ್ಕೆ ನಾವು ಎಂ ಲರ್ನಿಂಗ್ ಅಂತ ಹೇಳ್ತೀವಿ. ನ್ಯೂ ಡೈಮೆನ್ಷನ್ ಆಗಿರುತ್ತೆ ಇದು. ಎಂ ಲರ್ನಿಂಗ್ ಈಸ್ ಅ ನ್ಯಾಚುರಲ್ ಎಕ್ಸ್ಟೆನ್ಷನ್ ಟು ಕನ್ವೆನ್ಷನಲ್ e-learning practice through which mobile technology allows greater degree of access to learning resource. ಎಷ್ಟೇ ಗ್ರೇಟರ್ ಡಿಗ್ರಿ ನಾವು ಮಾಡ್ತಿದ್ದೀವಿ ಅಂದ್ರೂ ನಾವು ಲರ್ನಿಂಗ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಸ್ಟಡೀಸ್ನ ಕಂಪ್ಲೀಟ್ ಮಾಡ್ಕೋಬೋದಾಗತ್ತೆ. ಆಮೇಲೆ ಡೆಫಿನೇಷನ್ ಏನು ಹೇಳ್ತೆ ಮೊಬೈಲ್ ಲರ್ನಿಂಗ್ ಆರ್ ಲರ್ನಿಂಗ್ ಡೆಫಿನೇಷನ್. ಬಿ ಲರ್ನ್ ಆ್ಯಂಡ್ ಕ್ವೈನ್ ಕ್ರೆಸೆಂಟ್ ಆ್ಯಂಡ್ ಲೇ ಇವ್ರ ಪ್ರಕಾರ ಏನೇನು ಹೇಳಿದ್ದಾರೆ ಮೊಬೈಲ್ ಲರ್ನಿಂಗ್ ಅಂದರೆ? ಫಸ್ಟ್ ಒನ್, ಬಿ ಲರ್ನ್ ಎ ಸ್ಪೆಸಿಫಿಕ್ ಪ್ಲೇಸ್ ಬಿಹೈಂಡ್ ದ ಕಾಂಪ್ರಹೆನ್ಸಿವ್ ಆಫ್ ಟೈಮ್ ಆ್ಯಂಡ್ ಲರ್ನ್ ದ ಸಬ್ಜೆಕ್ಟ್ ಥ್ರೂ ಮೊಬೈಲ್ ಬೇಸ್ಡ್ ಟೆಕ್ನಾಲಜಿ ಇಸ್ ಕಾಲ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು. ಮೊಬೈಲ್ ಬೇಸ್ಡ್ನ ನಾವು ಇಟ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಸ್ಪೆಸಿಫಿಕ್ ಪ್ಲೇಸಲ್ಲಿ ನಾವು ಆರಾಮಾಗೆ ಕಾಂಪ್ರಹೆನ್ಸಿವ್ ಆಫ್ ಟೈಮ್ ಆರಾಮಾಗೆ ನಾವು ಎಷ್ಟು ಬೇಕಾದರೂ ನಾವು ಲರ್ನ್ ಮಾಡ್ಬೋದು ಲರ್ನಿಂಗ್ ಅಲ್ಲಿ ಅಕಾರ್ಡಿಂಗ್ ಟು ಡಿ ಲರ್ನ್ ಪ್ರಕಾರ. ಕ್ವೀನ್ ಏನ್ ಹೇಳ್ತಾರೆ? ಲರ್ನಿಂಗ್ ದಟ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಮೊಬೈಲ್ ಡಿವೈಸ್. ನಾವು ಮೊಬೈಲ್ ಡಿವೈಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಕಲಿಬೋದು. ಆಫ್ ದ ಇಂಟರ್ಸೆಕ್ಷನ್ ಆಫ್ ಮೊಬೈಲ್ ಕಂಪ್ಯೂಟರ್ ಈಸ್ ಅ ಲರ್ನಿಂಗ್ ಅಂತ ಹೇಳ್ತೀವಿ. ಕ್ರೆಸೆಂಟ್ ಆ್ಯಂಡ್ ಲೇ ಪ್ರಕಾರ ದ ಲರ್ನರ್ ಲರ್ನ್ ಅಟ್ ಎನಿ ಪ್ಲೇಸ್, ಯಾವುದೇ ಪ್ಲೇಸಲ್ಲಿ ಕುತ್ಕೊಂಡು ನಾವು ಕಲಿಬೋದು. ಆ್ಯಂಡ್ ಎನಿ ಟೈಮ್ ಎಷ್ಟು ಬೇಕಾದರೂ ನಾವು ಯಾವುದೇ ಟೈಮಲ್ಲಾದರೂ ಓಪನ್ ಮಾಡಿಕೊಂಡು ಮೊಬೈಲಲ್ಲಿ ಮಾಡಿಕೊಂಡು ನಾವು ಕಲಿಬೋದು. ವಿತ್ ದ ಹೆಲ್ಪ್ ಆಫ್ ಮೊಬೈಲ್ ಬೇಸ್ಡ್ ಡಿವೈಸ್ ಈಸ್ ನೌನ್ ಆಸ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಲರ್ನಿಂಗ್ ಡಿವೈಸಸ್ ಯಾವ್ಯಾವಾಗಿರುತ್ತೆ? ಸ್ಮಾರ್ಟ್ ಫೋನ್ ಆಗಿರುತ್ತೆ, ಸೆಲ್ ಫೋನ್, ಹ್ಯಾಂಡ್ ಫೋನ್, ಪೋರ್ಟೇಬಲ್ ಮೊಬೈಲ್ ಡಿವೈಸಸ್ ಆಗಿರುತ್ತೆ, ಮೊಬೈಲ್ ಫೋನ್, ಸೆಲ್ಯುಲಾರ್ ಫೋನ್, ಪಾಮ್ ಡಿವೈಸಸ್ ಇವೆಲ್ಲ ಏನಾಗಿರುತ್ತೆ? ಲರ್ನಿಂಗ್ ಡಿವೈಸಸ್ ಆಗಿರುತ್ತೆ. ದೆನ್ ಅಡ್ವಾಂಟೇಜಸ್ ಆಫ್ ಲರ್ನಿಂಗ್ ಮೊಬೈಲ್ ಲರ್ನಿಂಗ್. ಇಟ್ ಈಸ್ ಎಕನಾಮಿಕಲಿ ಚೀಪ್ ಕಂಪೇರ್ಡ್ ಟು ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಮೊಬೈಲ್ ತುಂಬಾ ಚೀಪ್ ಆಗಿರುತ್ತೆ, ಎಕನಾಮಿಕಲಿ ಚೀಪ್ ಆಗಿರುತ್ತೆ. ಲರ್ನಿಂಗ್ ಕಂಟೆಂಟ್ ಕ್ಯಾನ್ ಬಿ ಯೂಸ್ಡ್ ಎನಿ ಟೈಮ್, ಯಾವುದೇ ಟೈಮಲ್ಲಿ ನಾವು ಕಂಟೆಂಟ್ನ ಕಲಿಬೋದಾಗತ್ತೆ. ಅವೈಲೇಬಿಲಿಟಿ ಮಲ್ಟಿಮೀಡಿಯಾ ಬೇಸ್ಡ್ ಕಂಟೆಂಟ್ ಆಲ್ಸೋ ಕ್ರಿಯೇಟೆಡ್. ಮಲ್ಟಿಮೀಡಿಯಾ ಬೇಸ್ಡ್ ಕಂಟೆಂಟ್ ಇಟ್ಕೊಂಡು ನಾವು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದಾಗತ್ತೆ, ಆರಾಮಾಗಿ ನಾವು ಕಲಿಬೋದಾಗತ್ತೆ. ಇಟ್ ಹೆಲ್ಪ್ಸ್ ದ ಲರ್ನಿಂಗ್ ಕಂಟಿನ್ಯೂಸ್ಲಿ ಆ್ಯಂಡ್ ಸಿಚುವೇಶನಲಿ, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು ಕಂಟಿನ್ಯೂ ಆಗಿ ನಾವು ಕಲಿಬೋದಾಗತ್ತೆ. ಇಟ್ ಪ್ರೊವೈಡ್ಸ್ ಇಮೇಲ್, SMS ಆ್ಯಂಡ್ MMS. ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಈಸಿಯಾಗಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಆರ್ಗನೈಸಿಂಗ್ ಆಡಿಯೋ, ವಿಡಿಯೋ ಆ್ಯಂಡ್ ಟೆಲಿಕಾನ್ಫರೆನ್ಸಿಂಗ್. ಆಡಿಯೋನ ಯೂಸ್ ಮಾಡಿಕೊಂಡು ಕಲಿಬೋದು, ವಿಡಿಯೋನ ನೋಡಿಕೊಂಡು ನಾವು ಕಲಿಬೋದು. ಟೆಲಿಕಾನ್ಫರೆನ್ಸ್, ಫೋನಲ್ಲಿ ಟೆಲಿಕಾನ್ಫರೆನ್ಸ್ ಹಾಕಿ ನಾವು ಡಿಸ್ಕಸ್ ಮಾಡ್ಬೋದು. ಮೊಬೈಲ್ ಲರ್ನಿಂಗ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ಜರ್ನಿ ಸಿಚುವೇಶನ್. ಈ ಮೊಬೈಲ್ ಲರ್ನಿಂಗ್ ಎಲ್ಲಾದರೂ ನಾವು ಜರ್ನಿ ಮಾಡಬೇಕಾದ್ರೂ ನಾವು ಆರಾಮಾಗೆ ಲರ್ನ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ಟು ಲರ್ನ್ ಇನ್ 24 hours ಪರ್ ಡೇ ಆ್ಯಂಡ್ ಆಲ್ಸೋ 7 days ಇನ್ ಎ ವೀಕ್. ನೀವು ಎಷ್ಟು 24 hours ನೀವು ಇದನ್ನು ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಲರ್ನ್ ಇನ್ ಪೇಪರ್ಲೆಸ್ ಆ್ಯಂಡ್ ಪ್ರಿಂಟಿಂಗ್ಲೆಸ್. ಯಾವುದೇ ಪೇಪರ್ ಯೂಸ್ ಮಾಡಿಕೊಂಡು ಕಲಿಬೇಕು ಅಂತ ಏನಿಲ್ಲ, ಪ್ರಿಂಟಿಂಗ್ ಪೇಪರ್ಸ್ ಬೇಕು ಅಂತಲೂ ಏನಿಲ್ಲ. ಮೊಬೈಲ್ ಇಟ್ಕೊಂಡು ನಾವು ಆರಾಮಾಗೆ
ಲರ್ನ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ಟು ಲರ್ನ್ ಇನ್ ಮೆನಿ ಲ್ಯಾಂಗ್ವೇಜಸ್. ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ನಾವು ಮೊಬೈಲ್ನ ಯೂಸ್ ಮಾಡಿಕೊಂಡು ಕಲಿಬೋದಾಗತ್ತೆ. ಇಟ್ ಕ್ಯಾನ್ ಅಕರ್ ಅಟ್ ಎನಿ ಪ್ಲೇಸ್ ಅಂಡ್ ಎನಿ ಟೈಮ್. ಯಾವುದೇ ಪ್ಲೇಸಲ್ಲಿ ನಾವು ಆರಾಮಾಗಿ ಇದನ್ನ ಕಲಿಬೋದಾಗತ್ತೆ. ಇಟ್ ಎನ್ಹಾನ್ಸಸ್ ಇಂಟರಾಕ್ಷನ್ ಬಿಟ್ವೀನ್ ಇನ್ಸ್ಟ್ರಕ್ಟರ್ ಅಂಡ್ ಲರ್ನರ್. ಇನ್ಸ್ಟ್ರಕ್ಟರ್ ಅಂತ ಹೇಳಿದ್ರೆ ಯಾರು, ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಏನು, ಇಲ್ಲಿ ಮೊಬೈಲ್ ಆಗಿರುತ್ತೆ. ಲರ್ನರ್ ಅಂದ್ರೆ ಯಾರು ಕಲಿತಿರ್ತಾರೋ ಅವರಿಗೆ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಇಂಟರಾಕ್ಷನ್ ಮಾಡೋದಿಕ್ಕೆ. ಇಟ್ ಡೆವಲಪ್ಸ್ ದ ಕಂಪ್ಯೂಟರ್ ಲಿಟ್ರೇಸಿ ಅಮಾಂಗ್ ಸ್ಟೂಡೆಂಟ್ಸ್. ಯಾರಿಗೆಲ್ಲ ಕಂಪ್ಯೂಟರ್ ಅಥವಾ ಫೋನ್ ಯೂಸ್ ಮಾಡಕ್ ಬರಲ್ವೋ ಇದು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ಡೆವಲಪ್ಸ್ ದ ಕಂಪ್ಯೂಟರ್ ಲಿಟ್ರೇಸಿನ ಜಾಸ್ತಿ ಮಾಡುತ್ತೆ ಮಕ್ಕಳನ್ನ. ಇಟ್ ಡೆವಲಪ್ಸ್ ಕಂಪ್ಯೂಟರ್ ಸ್ಕಿಲ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇಟ್ ಹೆಲ್ಪ್ಸ್ ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಮೊಬೈಲ್ ಲಿಟ್ರೇಸಿ ಅಂಡ್ ICT ಲಿಟ್ರೇಸಿ. ICT ಅಂತ ಹೇಳಿದ್ರೆ ಕಂಪ್ಯೂಟರ್ ಆಗಿರುತ್ತೆ. ಮೊಬೈಲ್ ಯಾರ್ಯಾರಿಗೆ ಯೂಸ್ ಮಾಡಕ್ ಬರಲ್ಲೋ, ಯಾವಾಗ ಇದರಿಂದ ಕಲಿತಾರೋ ಈಸಿಯಾಗಿ ನಾವು ಇದನ್ನ ತುಂಬಾನೇ ಅರ್ಥ ಮಾಡ್ಕೋಬಹುದಾಗತ್ತೆ ಕಂಟೆಂಟ್ನ. ಇಟ್ ಹ್ಯಾವ್ ದ ಪವರ್ ಟು ಪ್ರಮೋಟ್ ಅಂಡ್ ಫಾಸ್ಟರ್ ಕೊಲಾಬರೇಷನ್ ಅಂಡ್ ಕಮ್ಯುನಿಕೇಶನ್ ಆಲ್ಸೋ. ಲರ್ನಿಂಗ್ ಆಪರ್ಚುನಿಟಿ ಆಫರ್ಡ್ ಬೈ ಮೊಬೈಲ್ ಟೆಕ್ನಾಲಜೀಸ್. It is a great opportunity for student and instructor to continue to learn. ಈಸಿಯಾಗಿ ಗ್ರೇಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ಸ್ಗಳಿಗೆ. ಎಲ್ಲರಿಗೂ ಆಪರ್ಚುನಿಟಿನ ಇದನ್ನ ಕೊಡುತ್ತೆ ಮೊಬೈಲ್ ಲರ್ನಿಂಗ್. ನೆಕ್ಸ್ಟ್ now limitation of M learning. ಏನು ಎಂ ಲರ್ನಿಂಗ್ ಇಂದ ಏನೇನು ನಮಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ ಎರಡೂ ಒಂದೇ ಆಗಿರುತ್ತೆ. ಫಸ್ಟ್ ಒನ್, ಲ್ಯಾಕ್ ಆಫ್ ಇಂಟರ್ನೆಟ್ ಫೆಸಿಲಿಟಿ ಇನ್ ಆಲ್ ಟೈಮ್ಸ್ ಟು ಮೊಬೈಲ್. ಎಲ್ಲ ಕಡೆ ಇಂಟರ್ನೆಟ್ ಫೆಸಿಲಿಟೀಸ್ ಇರಲ್ಲ. ನಮಗೆ ಎಂ ಲರ್ನಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಮ್ ಟೈಮ್ಸ್ ಇಂಟರ್ನೆಟ್ ಇರಲ್ಲ. ಆ್ಯಂಡ್ ಲ್ಯಾಕ್ ಆಫ್ ಸಫಿಷಿಯೆಂಟ್ ಬ್ಯಾಟ್ರಿ ಲೈಫ್. ಸಫಿಷಿಯೆಂಟ್ ಬ್ಯಾಟ್ರಿ ಲೈಫ್ ಇರಲ್ಲ. ಬ್ಯಾಟ್ರಿ ಇಲ್ಲ ಅಂತ ಹೇಳಿದ್ರೆ, ನಮಗೆ ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಓದ್ಕೊಳೋಗಿದೆ ತುಂಬಾ ಕಷ್ಟ ಆಗತ್ತೆ. Third, operating is difficult because mobile have a small keyboard and a small screen size. Sometimes ಏನೋ ಒಂದು ಟೈಪ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಮೊಬೈಲಲ್ಲಿ ಟೈಪ್ ಮಾಡೋದಕ್ಕೆ. ಯಾಕೆಂದ್ರೆ ಕೀಬೋರ್ಡ್ ಸ್ಮಾಲ್ ಇರುತ್ತೆ, ಸ್ಕ್ರೀನು ಏನಾಗಿರುತ್ತೆ ಸೈಜು ಕಮ್ಮಿ ಇರುತ್ತೆ. ಲ್ಯಾಕ್ ಆಫ್ ಸ್ಟೋರೇಜ್ ಕೆಪಾಸಿಟಿ. ಸ್ಟೋರೇಜ್ ಕೆಪಾಸಿಟಿನೂ ತುಂಬ ಕಮ್ಮಿ ಆಗಿರೋದು. ಒಂದೊಂದು ಫೋನಲ್ಲಿ ತುಂಬ ಕೆಪಾಸಿಟಿ ಕಮ್ಮಿ ಇರುತ್ತೆ. ಅದೊಂದು ಲಿಮಿಟೇಷನ್ಸ್ ಹೇಳ್ಬೋದು ನಾವು. ಲ್ಯಾಕ್ ಆಫ್ ಕಾಪಿ ರೈಟ್ ಯೂಸಿಂಗ್ ಆಥರೈಸ್ಡ್ ವೆಬ್ಸೈಟ್. ಸಮ್ ವೆಬ್ಸೈಟಿಗೆ ಒಳಗೆ ಹೋದ್ವಿ ಅಂತ ಹೇಳಿದ್ರೆ ಕಾಪಿ ರೈಟ್ ಅಂತ ಹೇಳಿ ಅದನ್ನ ಏನು ಸ್ಕ್ರೀನಲ್ಲಿ ಬರ್ತಾನೆ ಇರಲ್ಲ, ಅದೊಂದು ಲಿಮಿಟೇಷನ್. ಮ್ಯಾಕ್ಸಿಮಮ್ ಯೂಸ್ ಆಫ್ ಮೊಬೈಲ್ ಲೀಡ್ಸ್ ಹಾರ್ಮ್ಫುಲ್ ಟು ಹೆಲ್ತ್, ದಟ್ ಈಸ್ ಫಿಸಿಕಲಿ ಇಂಪೈರ್ಡ್ ಆರ್ ಡಿಸೇಬಲ್ಡ್. ಏನಾಗುತ್ತೆ, ತುಂಬಾನೇ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿದೀವಿ ಮೊಬೈಲ್ ಅಂತ ಹೇಳಿದ್ರೆ ಅದೇನಾಗುತ್ತೆ, ಫಿಸಿಕಲಿ ಇಂಪೇರ್ಡ್ ಆಗುತ್ತೆ, ಡಿಸೇಬಲ್ಡ್ ಆಗುತ್ತೆ ಮಕ್ಕಳಿಗೆ ತುಂಬಾ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಮ್ಯಾಕ್ಸಿಮಮ್ ಲರ್ನರ್ ಕ್ಯಾನ್ ಯೂಸ್ ಮೊಬೈಲ್ ಹ್ಯಾಸ್ ಅ ಎಂಟರ್ಟೈನ್ಮೆಂಟ್ ಪರ್ಪಸ್. ಏನ್ ಮಾಡ್ತಾರೆ, ಒಬ್ಬೊಬ್ರು ಮಕ್ಕಳು ಓದ್ತಾ ಏನಾಗುತ್ತೆ ಬೇರೆ ವಿಡಿಯೋಸ್ ನೋಡೋದು, ಕಾಮಿಡಿ ನೋಡೋದು, ಏನಾದ್ರು ಕಾರ್ಟೂನ್ ವಿಡಿಯೋಸ್ ನೋಡೋದು, ಏನಾಗಿ ಯೂಸ್ ಮಾಡ್ಕೊಂತಾರೆ, ಅದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಯೂಸ್ ಮಾಡ್ಕೊಂತಾರೆ. ಯೂಸ್ ಆಫ್ ಮೊಬೈಲ್ ಈಸ್ ಅನ್ ಬ್ಯಾಡ್ ಹ್ಯಾಬಿಟ್ ಆಗಿ ಅದೇನಾಗುತ್ತೆ, ತುಂಬಾ ಯೂಸ್ ಮಾಡ್ತಾನೆ ಇತ್ತು ಅಂತ ಹೇಳಿದ್ರೆ ಮೊಬೈಲ್ ಏನಾಗುತ್ತೆ, ಬ್ಯಾಡ್ ಹ್ಯಾಬಿಟ್ಗೆ ಟರ್ನ್ ಆಗುತ್ತೆ ಅದು. ಇಟ್ ಕ್ಯಾನ್ ಕ್ರಿಯೇಟ್ ಆನ್ ಐಸೋಲೇಷನ್ ಆನ್ ಲೋನ್ಲೆಸ್. ತುಂಬಾನೇ ಮೊಬೈಲ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಐಸೋಲೇಷನ್ ಅಂತ ಹೇಳಿದ್ರೆ ಒಬ್ರೇ ಇರೋದು, ಯಾರ ಕಡೆನೂ ಮಾತಾಡೋದಿಕ್ಕೆ ಆಗಲ್ಲ, ಒಬ್ರೇ ಇರಬೇಕು ಅಂತ ಫೀಲ್ ಆಗುತ್ತೆ ಅವರಿಗೆ, ಕ್ರಿಯೇಟ್ ಆಗುತ್ತೆ. ಲ್ಯಾಕ್ ಆಫ್ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ, ಹಾಗಾಗಿ ಸಫಿಷಿಯಂಟ್ ಬ್ಯಾಟ್ರಿ ಲೈಫ್ ನಮಗೆ ಸಿಗಲ್ಲ. ಇಟ್ ಲೀಡ್ಸ್ ಟು ಅನ್ಎಥಿಕಲ್ ಬಿಹೇವಿಯರ್. ಯಾರ ಕಡೆ ಹೆಂಗ್ ಮಾತಾಡಬೇಕು ಅನ್ನೋದು ಬಿಹೇವಿಯರ್ ಫುಲ್ಲು ಕಮ್ಮಿ ಆಗ್ಬಿಡುತ್ತೆ. ಇಟ್ ಕ್ಯಾನ್ ಡಿಸ್ಟ್ರಾಕ್ಟ್ ದ ಲರ್ನರ್ ಫ್ರಮ್ ಲರ್ನಿಂಗ್ ಗೋಲ್ಸ್. ಲರ್ನಿಂಗ್ ಓದ್ತಾ ಮಕ್ಕಳು ಏನಾಗುತ್ತೆ, ಡಿಸ್ಟ್ರಾಕ್ಟ್ ಆಗುತ್ತೆ, ಬೇರೆ ವಿಡಿಯೋಸ್ ನೋಡಬೇಕು, ಕಾಮಿಡಿ ನೋಡಬೇಕು, ಕಾರ್ಟೂನ್ ವಿಡಿಯೋಸ್ ನೋಡಬೇಕು, ಈ ತರ ಮಾಡೋದ್ರಿಂದ ಏನಾಗುತ್ತೆ, ಲರ್ನಿಂಗ್ ಗೋಲ್ಸು ಮಕ್ಕಳಲ್ಲಿ ಕಮ್ಮಿ ಆಗುತ್ತೆ. ಸೊ ಈ ವಿಡಿಯೋ ಅರ್ಥ ಆಗಿದೆ, ಚೆನ್ನಾಗಿ ಅನಿಸಿದೆ ಅಂತ ಹೇಳಿದ್ರೆ ಡು ನಾಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.